ಹೇಗಿದ್ದೀಯಾ? ಹಾಯ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಮೈನಾ ಬ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಫಸ್ಟ್ ಆಫ್ ಆಲ್ ಎಲ್ರಿಗೂ 200+ ಸಬ್ಸ್ಕ್ರೈಬರ್ ಆಗಿದ್ದೀರಾ ಆಲ್ರೆಡಿ. ನಮ್ಮ ಚಾನಲ್ ಸ್ಟಾರ್ಟ್ ಆಗಿ 3 to 4 days ಆಗಿದ್ದಷ್ಟೇ. ಅಷ್ಟರಲ್ಲಿ ಆಲ್ರೆಡಿ 200+ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ, ಎಲ್ರಿಗೂ ಲೈಕ್ಸ್ ಮಾಡಿದವ್ರಿಗೆ, ಕಮೆಂಟ್ಸ್ ಮಾಡಿರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ನೀವೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ತುಂಬ ಅಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಕೂಡ ನೀವು ನಮ್ಮನ್ನು ಹೀಗೇ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಹೀಗೇ ಇರಲಿ. ಈ ಥರ ಒಂದು ಹೊಸೊಬ್ರು ಯಾರಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾರೆ ಅಂದಾಗ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನಮಗೆ ಬೇಕಾಗುತ್ತೆ. ಹಾಗೆ ನಾವು ಈಗ ಜಸ್ಟ್ ಸ್ಟಾರ್ಟ್ ಮಾಡಿದಷ್ಟೇ ನಮ್ಮ ಚಾನಲ್ನ. ಸಪೋರ್ಟ್ ನಮಗೆ ಹೀಗೇ ಬೇಕು. ಕ್ಯಾಮರಾ ಮುಂದೆ ಬರುವಾಗ ನಮಗೆ ಕೂಡ ಮಾತಾಡಬೇಕಂತೇಳಿ ಆಗೋದಿಲ್ಲ. ಆದರೂ ನಾವು ಟ್ರೈ ಮಾಡ್ತೇವೆ. ಆದರೂ ನಾವು ಇನ್ನೂ ಕೂಡ ಟ್ರೈ ಮಾಡ್ತೇವೆ. ಇನ್ನೂ ಕೂಡ ತುಂಬಾ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ನಮ್ಮ ಫ್ಯಾಮಿಲಿ ಜೊತೆ ಹೇಗೆ ಟೈಮನ್ನು ಸ್ಪೆಂಡ್ ಮಾಡ್ತೇವೆ, ಎಂಥ ಫನ್ನಿ ವೀಡಿಯೋಸನ್ನು ಮಾಡಲಿಕ್ಕೆ ಎಷ್ಟು ಆಗ್ತದೆ ನಮ್ಮಿಂದ ಅಷ್ಟು ಪ್ರಯತ್ನ ಮಾಡ್ತೇವೆ. ನೀವು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಿ. ಖಂಡಿತವಾಗಿ ನಿಮ್ಮ ಸಪೋರ್ಟ್ ಇರುವಾಗ ನಮಗೆ ಇನ್ನೂ ಕೂಡ ಹೆಚ್ಚು ಧೈರ್ಯ ಬರ್ತದೆ. ನಮಗೆ ಇನ್ನೂ ಕೂಡ ಮಾತನಾಡುವ ಜಾಸ್ತಿ, ಇನ್ನೂ ಕೂಡ ಎಕ್ಸ್ಪ್ಲೋರ್ ಮಾಡುವ ಅಂತೇಳಿ ನಮಗೆ ತುಂಬಾ ಧೈರ್ಯ ಬರ್ತದೆ. ನಾವಿವತ್ತೊಂದು ಬ್ಯೂಟಿಫುಲ್ ಆಗಿರೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದ ಹೆಸರು ಬಂದು ಶಾರ್ಜಾ ಕಾರ್ನಿಶ್ ಅಂತ. ಶಾರ್ಜಾದಲ್ಲಿ ತುಂಬಾ ಫೇಮಸ್ ಪಾರ್ಕ್ ಇದೊಂದು. ಅಷ್ಟು ದೊಡ್ಡ ಅಂದರೆ ಶಾರ್ಜಾ ಅಂತ ಹೇಳುವಾಗ ಎಲ್ಲರ ಮನಸ್ಸಲ್ಲಿ ನೆನಪು ಬರುವುದಂತ ಹೇಳಿದರೆ ಕಾರ್ನಿಶ್ ಪಾರ್ಕ್. ಅಮ್ಮ ಏನು ಮಾಡ್ತಿದ್ದೀರಾ? ಖುಷಿ ಆಗ್ತಿದೆಯಾ? ಖುಷಿ ಆಗ್ತದೆ. ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೇದಲ್ವಾ? ಒಳ್ಳೇದಾಗ್ತದೆ. ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ಹೌದು ಅಲ್ಲ? ಇಡೀ ದಿವಸ ಮನೆಯಲ್ಲೇ ಇರ್ತಾರೆ. ಅಮ್ಮ ಸಂಜೆ ಹೊತ್ತು ವಾಕ್ ಮಾಡ್ತಾರೆ. ಆ್ಯಕ್ಚುಲಿ ಅದು ನಮ್ಮ ಮನೆ ಹತ್ರನೇ ಇನ್ನೊಂದು ಪಾರ್ಕ್ ಇದೆ, ಅಲ್ಲಿ ವಾಕ್ ಮಾಡ್ತಾರೆ. ಇವತ್ತು ವೀಕೆಂಡ್ ಆಗಿರೋ ಕಾರಣ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಚೆನ್ನಾಗಿದೆ ಈ ಜಾಗ, ತುಂಬ ಖುಷಿಯಾಗುತ್ತೆ ಇಲ್ಲಿ. ನಮಗೆ ಅಂತೂ ಇದು ತುಂಬಾ ಫೇವ್ರೇಟ್ ಜಾಗ. ಇವನ್ ನೋಡಿ ಎಂಜಾಯ್ ಮಾಡ್ತಿದ್ದಾನೆ ಇವನಂತೂ. ಈ ಥರ ಪಾರ್ಕಿಗೆ ಬಂದರೆ ಇವ್ನು ನಮ್ಮ ಕೈಗೆ ಸಿಗಲ್ಲ, ಫುಲ್ಲು ಓಡೋದು ಇವನು. ಇವನ್ನ ಕಂಟ್ರೋಲ್ ಮಾಡೋದೇ ಒಂದು ನಮ್ಗೆ ದೊಡ್ಡ ಕೆಲಸ ಆಗುತ್ತೆ ಇಲ್ಲಿ ಬಂದರೆ. ಇವಾಗ ಇಲ್ಲಿ ವಿಂಟರ್ ಸೀಸನ್ ನಡೀತಾ ಇದೆ. ಇಲ್ಲಿ ತುಂಬಾ ಚಳಿ ಈಗ ಅಂತ ಹೇಳಿದ್ರೆ ಸಮ್ಮರ್ ಅಲ್ಲಿ ತುಂಬಾನೇ ಶೆಕೆ ಅಂದ್ರೆ ಇಲ್ಲಿ 2 ಸೀಸನ್ ಇರೋದು, ಒಂದು ಸಮ್ಮರ್ ಒಂದು ವಿಂಟರ್. ಇಲ್ಲಿ ಮಳೆಗಾಲ ಇಲ್ಲ. ನಮ್ಮ ಊರಲ್ಲಿ ಅಂದ್ರೆ 3 ಇರುತ್ತೆ, ಮಳೆಗಾಲ ಇರುತ್ತೆ, ಬೇಸಿಗೆ ಕಾಲ ಇರುತ್ತೆ, ಚಳಿಗಾಲ ಇರುತ್ತೆ. ಆದ್ರೆ ಇಲ್ಲಿ 2 ಇರೋದು. ಒಂದು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ, ಇನ್ನೊಂದು ಈ ತರ ಸಿಕ್ಕಾಪಟ್ಟೆ ಚಳಿ. ಎಲ್ಲರೂ ಈ ಸೀಸನ್ಗೆ ಕಾಯ್ತಾ ಇರ್ತಾರೆ ಆಕ್ಚುಲಿ, ಚಳಿಗಾಲ ಬರಲಿ ಅಂತ. ಯಾಕಂದ್ರೆ ಸ್ಪೆಷಲಿ ನಾವಂತೂ ಕಾಯ್ತಾ ಇರ್ತೀವಿ ನವೆಂಬರ್ ಯಾವಾಗ ಬರುತ್ತೆ ಅಂತ. ಹೌದು, ನವೆಂಬರ್ ಇಲ್ಲಿ ತಡಲಿಕ್ಕೆ ಆಗುದಿಲ್ಲ. ಶೆಕೆಗಿಂತ ಬಿಸಿಲು ಜಾಸ್ತಿ, ಮನೆಯೊಳಗೆ ಅಷ್ಟು ಗೊತ್ತಾಗಲ್ಲ. ಹ್ಯೂಮಿಡಿಟಿ ತುಂಬಾನೇ ಇರುತ್ತೆ ಇಲ್ಲಿ. ಹ್ಯೂಮಿಡಿಟಿ ತುಂಬಾ ಇರುತ್ತೆ, 40 ಡಿಗ್ರಿ 50 ಡಿಗ್ರಿ ರೀಚ್ ಆಗುತ್ತೆ ಎಲ್ಲ. ಇವಾಗ 15 ಡಿಗ್ರಿಯಲ್ಲಿ ಇದೀವಿ. ಬೆಳಿಗ್ಗೆ ಹೊತ್ತಿಗೆ 15 ಡಿಗ್ರಿ ಇರುತ್ತೆ, ಸಂಜೆ ಆಗುವಾಗ 17 ಡಿಗ್ರಿ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಈ ಚಳಿಗಾಲದಲ್ಲಿ ದುಬೈ ನೋಡ್ಲಿಕ್ಕೆ ಕೂಡ ತುಂಬಾನೇ ಚಂದ. ಯಾಕಂತ ಹೇಳಿದ್ರೆ ಫುಲ್ ಗ್ರೀನರಿ ನಮ್ಗೆ ಕಾಣ್ತದೆ. ಎಲ್ಲ ಹೂ ತುಂಬಾನೇ ಡಿಫ್ರೆಂಟ್ ಆಗಿರುವ ಹೂವೆಲ್ಲ ಕಾಣ್ತದೆ ನಮಗೆ.
ಫುಲ್ಲು ಮರಗಳಿಗೆ ಈ ಥರ ಗಾರ್ಡನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಲೈನಲ್ಲಿದೆ, ಆ ಕಡೆ ಎಲ್ಲ ಫುಲ್ ಇದೆ ನೋಡಿ. ಆ್ಯಂಡ್ ಇದು ಖರ್ಜೂರದ ಮರ, ಇಲ್ಲಿ ತುಂಬ ಖರ್ಜೂರದ ಮರಗಳಿದೆ. ಹಾಯ್ ಸ್ಮಿತ್, ಏನ್ ಮಾಡ್ತಾ ಇದೀಯಾ? ನೀರು ಕುಡಿತಿದ್ಯಾ? ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹಾಯ್ ಹಾಯ್. ಹೇಗಿದ್ದೀಯಾ? ಆಗಿದೆಯಾ? ಚೆನ್ನಾಗಿದ್ದೇನೆ ಸರ್. ಚೆನ್ನಾಗಿದ್ದಿದೆ. ಎದಿದೆಯಾ? ಅಮ್ಮ ನೋಡಿ ಫುಲ್ ಚಳಿಗಾಲದಲ್ಲಿ ಫುಲ್ ನಾವು ಸಂಜೆ ಹೊತ್ತಿಗೆ ಒಂದು ಚಹಾ ಕುಡಿಲಿಕ್ಕೆ ಬಂದಿದ್ದೇವೆ. ಈಗ ನಾವಿಲ್ಲಿ ಒಂದು ಐಸ್ ಕ್ರೀಮ್ ತಿನ್ನೋಣ ಅಂತ ಎಲ್ಲರೂ ಐಸ್ ಕ್ರೀಮ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಾರ್ಕ್ ಹತ್ರನೇ ಒಂದು ಐಸ್ ಕ್ರೀಮ್ ಶಾಪ್ ಇದೆ, ಅಲ್ಲಿಗೆ ಎಲ್ಲರೂ ಹೋಗ್ತಾ ಇದ್ದೀವಿ. ಸ್ಮಿತ್ಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಅವನ ರಿಯಾಕ್ಷನ್ ನೀವೆಲ್ಲ ನೋಡ್ಬೋದು. ಅವನ ಐಸ್ ಕ್ರೀಮ್ ನೋಡಿದರೆ ತುಂಬ ಖುಷಿಪಟ್ಟ ಆ್ಯಂಡ್ ತುಂಬ ಎಂಜಾಯ್ ಮಾಡಿ ಐಸ್ ಕ್ರೀಮ್ನ ತಿಂದ. ಮಕ್ಕಳಂದರೆ ಹಾಗೆ ಅಲ್ವಾ, ಯಾವ ಮಕ್ಳಿಗೆ ತಾನೇ ಐಸ್ ಕ್ರೀಮ್ ಇಷ್ಟ ಇರಲ್ಲ ನೋಡಿ. ಹಾಗೆ ಇವನು ಕೂಡ ತುಂಬ ಎಂಜಾಯ್ ಮಾಡಿ ತುಂಬ ಖುಷಿಪಟ್ಟು ಐಸ್ ಕ್ರೀಮ್ನ ತಿಂದ. ನಮ್ಮ ಇವತ್ತಿನ ದಿನ. ನೀವೆಲ್ಲರೂ ನಮ್ಮ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ನಾವು ಅನ್ಕೋತೀವಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.